ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ತುಂಬ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಹೆಸರುಬೇಳೆ ಆಲೂಗಡ್ಡೆ ಪರೋಟಾನ ಮಾಡಲಿಕ್ಕೆ ಬೇಯಿಸಿರುವಂಥ ಆಲೂಗಡ್ಡೆ ದೊಡ್ಡದಾದರೆ ಒಂದು, ಚಿಕ್ಕದಾದರೆ ಇಲ್ಲ ಮೀಡಿಯಮ್ ಸೈಜ್ದಾದರೆ ಎರಡು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ರುಚಿಗನುಸಾರ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಹಾಗೆ ಕೊತ್ತಂಬರಿ ಬೀಜ, ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಈ ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ನಲ್ಲಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಗೆ ಪುದೀನ ಇದೆರಡನ್ನು ತೊಳ್ಕೊಂಡು ಸ್ವಲ್ಪ ಡ್ರೈ ಆಗಿರೋದು ಇದನ್ನು ತರಿಯಾಗಿ ರುಬ್ಕೊಂಡು ಬಂದೆ. ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಉಪ್ಪು ಖಾರನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಮಸಾಲೆಯನ್ನು ಪೇಸ್ಟ್ನಲ್ಲಿ ಹಾಕ್ಕೊಂಡೆ. ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ, ಅದನ್ನು ನೀರನ್ನು ತೆಗೆದು ನಾನು ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀವು ಗ್ರ್ಯಾಂಡ್ ಮಾಡಿ ಕೂಡ ಹಾಕೋಬೋದು. ನಾವು ತಿಂತಾ ಇದ್ದರೆ ನಮ್ಮ ಬಾಯಲ್ಲಿ ಹೆಸರುಬೇಳೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಇಲ್ಲೇ ಬೇಳೆನೇ ಹಾಕ್ಕೊಂಡಿದ್ದೀನಿ. ಬೇಳೆ ಪ್ರಮಾಣ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇಷ್ಟೇ ಹಾಕಬೇಕಂತೇನಿಲ್ಲ, ನಾವು ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೆ ಅಷ್ಟು ಗೋಧಿ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಟ್ರಿ. ಇವಾಗ ಇದು ಪರ್ಫೆಕ್ಟಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರುವಂಥ ಎಣ್ಣೆ ಹಿಟ್ಟಿನಲ್ಲಿ ನೀಟಾಗಿ ಸೇರಿ ಎಲ್ಲ ಸರಿಯಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೆ ನಾವೀಗೆ ಹಗುರವಾಗಿಯೇ ಮಿಕ್ಸ್ ಮಾಡಿಕೊಡ್ರಿ, ನಾದಲಿಕ್ಕೆ ಹೋಗಬೇಡ್ರಿ. ಇವಾಗ ಪರ್ಫೆಕ್ಟಾಗಿ ನಮ್ಮದು ಎಣ್ಣೆ ಎಲ್ಲ ಮಿಕ್ಸ್ ಆಯಿತು. ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಉಳ್ಳೆಯನ್ನು ಮಾಡಿಕೊಂಡು ಗುಂಡಕ್ಕೆ ಮಾಡಿಕೊಡ್ರಿ. ನಮ್ಮ ಪರೋಟ ಅಂದರೆ ಸ್ವಲ್ಪ ದಪ್ಪಗೇ ಇರಬೇಕು. ನಾನು ಸ್ವಲ್ಪ ಜಾಸ್ತಿ ಉಳ್ಳೆನ ತೊಗೋತಾ ಇದ್ದೀನಿ. ಇದನ್ನು ಒಣ ಹಿಟ್ಟು, ನೀವು ಅಕ್ಕಿ ಹಿಟ್ಟಾದರೂ ಹಚ್ಕೋಬೋದು, ಇಲ್ಲ ಗೋಧಿ ಹಿಟ್ಟಾದರೂ ಹಚ್ಕೋಬೋದು, ಸಿಲೆಕ್ಷನ್ ನಿಮ್ಮದೇ. ಈಗ ಇದನ್ನು ನೀಟಾಗಿ ನಾವು ಹಿಟ್ಟಿನಲ್ಲಿ ಡಿಪ್ ಮಾಡಿ ತಿಕ್ಕಬೇಕು. ಇದರಲ್ಲಿ ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ತಿಕ್ಕೋಣ. ರುಚಿ ಚೆನ್ನಾಗಿರುತ್ತೆ. ಹೀಗೆ ಮಾಡೋದ್ರಿಂದ ನೋಡ್ಲಿಕ್ಕೆ ಕೂಡ ತುಂಬ ಸುಂದರವಾಗಿ ಕಾಣುತ್ತೆ. ಅದನ್ನು ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟಾಗ್ಬೋದು, ಇಲ್ಲ ಗೋಧಿ ಹಿಟ್ಟಾಗ್ಬೋದು. ಫೋಲ್ಡಿಂಗ್ ಮಾಡಿ ಅದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊತಾ ಇದ್ದೀನಿ. ಲೈಟಾಗಿ ಹಾಕ್ರಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡ್ರಿ. ಈಗ ಇದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಸ್ವಲ್ಪ ದಪ್ಪಗೆ ತಿಕ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ನಾನು ನೋಡ್ರಿ ಈ ಶೇಪ್ನಲ್ಲಿ ತಿಕ್ಕೊಂಡಿದ್ದೀನಿ. ನೀವು ಗುಂಡಕ್ಕೆ ಬೇಕಾದರೂ ಮಾಡ್ಕೋಬಹುದು. ಈಗ ನೋಡ್ರಿ ನಮ್ದು ರೆಡಿ ಆಯಿತು. ಇವಾಗ ಬಿಸಿ ಇರುವ ಹಂಚಿನಲ್ಲಿ ಹಾಕಿ ನೀಟಾಗಿ ನಾವು ಇದನ್ನು ಎರಡೂ ಕಡೆಗೆ ಹೊಂಬಣ್ಣ ಬರೋವಾಗೆ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ನೀವು ತುಪ್ಪ ಬೆಣ್ಣೆ ಕೂಡ ಹಾಕೋಬಹುದು. ತುಪ್ಪ ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಎರಡೂ ಕಡೆ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಹೊಂಬಣ್ಣ ಬರುವಾಗೆ ಬೇಯಿಸ್ಕೊತಾ ಇದ್ದೀನಿ ನಾನು. ನೋಡ್ರಿ, ವಾವ್, ಸೂಪರ್ ಆಗಿರುವಂಥ ಕಲರ್ ಬಂತು ನಮ್ಮದು. ನೋಡ್ರಿ, ಪರ್ಫೆಕ್ಟ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಪರೋಟ ರೆಡಿ ಆಯಿತು. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.